ಹೈಕಮಾಂಡ್ ನಿರ್ಧಾರದ ಮೇಲೆ ಈ ನಾಯಕರ ಭವಿಷ್ಯ ಈಗ ನಿಂತ್ಕೊಂಡಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ ಶಿವರಾಮ್, ಇದೀಗ ದೆಹಲಿಗೆ ತೆರಳಿದಂತಹ ಯತ್ನಾಳ್ ಟೀಮ್ ಒಂದಷ್ಟು ಮಂದಿಯನ್ನ ಅಂದ್ರೆ ಪ್ರಮುಖವಾಗಿ ಬಿಜೆಪಿ ಹೈಕಮಾಂಡ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ತೆರಳಿತ್ತು. ಈ ಒಂದು ದೆಹಲಿ ಪ್ರವಾಸ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ? ಹಾಗಾದ್ರೆ ಹೈಕಮಾಂಡ್ ಇಂದ ಯಾವ ರೀತಿಯಾಗಿರುವಂತಹ ಭರವಸೆ ಸಿಕ್ಕಿದೆ? ಇದು ಸಕ್ಸಸ್ ಅಥವಾ ಫೇಲು? ಮಧುಕರ್, ಸಕ್ಸಸ್ ಅಥವಾ ಫೇಲ್ ಹೇಳೋದಕ್ಕಿಂತ ಮಿಗಿಲಾಗಿ ಕಳೆದ ಈ 4-5 ತಿಂಗಳುಗಳಿಂದ ನಡೀತಾ ಇರುವಂತಹ ಬಿಜೆಪಿಯಲ್ಲಿನ ಬಣಗಳ ಬಡಿದಾಟದ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತ ಹೇಳ್ಬಹುದು. ಇದರಲ್ಲಿ ಅವ್ರು ಸಕ್ಸಸ್ ಆಗ್ತಾರೋ ಫೇಲ್ಯೂರ್ ಆಗ್ತಾರೆ ಅನ್ನೋದನ್ನ ಈಗಲೇ ಹೇಳೋದು ಕಷ್ಟ. ಆದ್ರೆ ಒಂದು ವಿಜೇಂದ್ರ ಅವರ ಬದಲಾವಣೆ ಮಾಡಬೇಕು ಅನ್ನುವಂತ ಪ್ರಯತ್ನದ ಭಾಗವಾಗಿ ತಮ್ಮ ಸರ್ಕಸ್ ಗಳನ್ನ ಅವರು ಮುಂದುವರಿಸ್ತಾರೆ ಅಂತ ಹೇಳ್ಬಹುದು. ಹೀಗಾಗಿ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿದ್ದಂತ ರಮೇಶ್ ಜಾರಕಿಹೊಳಿ, ಅದೇ ರೀತಿ ಕುಮಾರ್ ಬಂಗಾರಪ್ಪ ಹಾಗೂ ಯತ್ನಾಳ್ ಅವರು ಮೂವರು ಕೂಡ ದೆಹಲಿಯಲ್ಲಿ ಕೆಲವೊಂದು ವರಿಷ್ಠ ನಾಯಕರುಗಳನ್ನ ಭೇಟಿ ಮಾಡಿದ್ವಿ ಹೇಳುವಂತ ಹೇಳಿಕೆಯನ್ನು ಸ್ವತಃ ಅವರೇ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ನಾವು JP ನಡ್ಡಾ ಅವರನ್ನ ಭೇಟಿ ಮಾಡಿದೀವಿ ಅಂತ. ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ದಾರೆ. BL ಸಂತೋಷ್ ಅವ್ರ ಜೊತೆ ಮಾತುಕತೆ ನಡೆಸಿರುವ ಫೋಟೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದರ ಮಧ್ಯೆ ನಿನ್ನೆ GM ಸಿದ್ದೇಶ್ವರ್ ಸೇರಿದಂತೆ ಪ್ರಮುಖ ನಾಯಕರು ದೆಹಲಿಯಲ್ಲಿ ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಹೇಳುವಂತ ಮಾತುಗಳನ್ನಷ್ಟೇ ಹೇಳ್ತಾ ಬೆಂಗಳೂರಿಗೆ ಬಂದಿದ್ದಾರೆ. ಫೆಬ್ರವರಿ 9ರ ಬಳಿಕ ಮತ್ತೆ ದೆಹಲಿಗೆ ಹೋಗ್ತಾರೆ. ಮಧುಕರ್, ಪ್ರಮುಖವಾಗಿ ಈಗಿರುವಂತದ್ದು ಕೇವಲ ಯತ್ನಾಳ್ ಬಣದ ಬೇಡಿಕೆ ಅಷ್ಟೇನೋ ಅಥವಾ ತಟಸ್ಥವಾಗಿ ಉತ್ತರಿಸಿಕೊಂಡಿರುವಂತಹ ಅನೇಕ ಹಿರಿಯ ನಾಯಕರುಗಳ ವಿಚಾರವೂ ಅಥವಾ ಅವರ ಒತ್ತಡವೂ ಕೂಡ ವಿಜೇಂದ್ರ ಬದಲಾವಣೆ ಆಗ್ಬೇಕು ಅನ್ನೋದಾಗಿದೆಯೋ ಅನ್ನುವಂಥದ್ದು ಪ್ರಶ್ನೆ. ನಿನ್ನೆ ಬೊಮ್ಮಾಯಿ ಅವರು ನಿವಾಸದಲ್ಲಿ ಸಭೆಯನ್ನ ಮಾಡಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಬೆಂಗಳೂರಿನಲ್ಲಿ ಕೂಡ ಅನೇಕ ಸಭೆಗಳಾಗಿದ್ದಾವೆ. ಹೀಗಾಗಿ ಈ ಹಂತದಲ್ಲಿ ವಿಜೇಂದ್ರ ಅವರನ್ನ ಮುಂದುವರಿಸಿದ್ರೆ ಹೇಗೆ ಅಥವಾ ಬದಲಾವಣೆ ಮಾಡಿದ್ರೆ ಹೇಗೆ ಅನ್ನುವಂತ ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಆಗಿದ್ದಾವೆ. ಆದ್ರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಮತ್ತೊಂದು ಕಡೆ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ನನಗೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸುವಂತ ಒಂದು ಅವಕಾಶಗಳು ಸಿಗ್ತವೆ, ನಾನು ನಿಶ್ಚಿತವಾಗಿಯೂ ಕೂಡ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ, ಕೆಲವೇ ಇನ್ನೇನು 8-10 ದಿನಗಳಲ್ಲಿ ಇದಕ್ಕೊಂದು ಸ್ಪಷ್ಟವಾದ ಉತ್ತರ ಸಿಗತ್ತೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನು ವಿಜೇಂದ್ರ ಅವರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ವಿಜೇಂದ್ರ ಅವರ ಬಣದ ನಾಯಕರಾಗಿರುವಂತಹ ರೇಣುಕಾಚಾರ್ಯ ಸೇರಿದಂತೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ನಿನ್ನೆ ಸಭೆಯನ್ನ ಮಾಡಿ ಮತ್ತೊಮ್ಮೆ ಯತ್ನಾಳ್ ಮತ್ತು ಅವರ ತಂಡದ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹೀಗಾಗಿ ಇಲ್ಲಿಯ ತನಕ ಕೇವಲ ಯತ್ನಾಳ್ ಅವರ ಹೇಳಿಕೆ, ಅದಕ್ಕೆ ಪ್ರತಿಯಾಗಿ ರೇಣುಕಾಚಾರ್ಯ ತಂಡದ ಹೇಳಿಕೆ, ಪ್ರತಿ ಹೇಳಿಕೆಗಳು ಮಾತ್ರ ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ಳುತ್ತಾರೆ, ಅದಕ್ಕೆ ಅಮಿತ್ ಶಾ ಅವರ ಈಗಾಗಲೇ ಯತ್ನಾಳ್ ಅವರು ದೆಹಲಿಗೆ ಅನೇಕ ಬಾರಿ ಹೋದ್ರೂ ಕೂಡ ಅವರ ಭೇಟಿಗೆ ಅವಕಾಶಗಳು ಸಿಗಲಿಲ್ಲ ಎನ್ನುವಂಥದ್ದು ಇರುವ ಮಾಹಿತಿ. ಹಾಗಾಗಿ ಯತ್ನಾಳ್ ಅವರ ಬಗ್ಗೆ ಅಮಿತ್ ಶಾ ಅವರಿಗೆ ಸಾಕಷ್ಟು ಬೇಸರಗಳಿದೆ ಎನ್ನುವಂಥದ್ದನ್ನ ಈ ಹಿಂದೆ ಅವರನ್ನು ಉಚ್ಚಾಟನೆ ಮಾಡ್ಬೇಕು ಅನ್ನುವಂತ ಸಂದರ್ಭದಲ್ಲಿ ನೋಟಿಸ್ ಅನ್ನು ಅವರಿಗೆ ಇಶ್ಯೂ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕೆಲವು ಸಂಸದರುಗಳು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಾಗ ಯತ್ನಾಳ್ ಅವರ ಮೇಲೆ ಅಮಿತ್ ಶಾ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು ಎನ್ನುವಂಥದ್ದು ಬಂದಿರುವಂತ ಮಾಹಿತಿಯಾಗಿತ್ತು. ಅದಾದ ಬಳಿಕ ತಟಸ್ಥಾನದಲ್ಲಿ ಗುರುತಿಸಿಕೊಂಡಿರುವಂತಹ ಅನೇಕ ಹಿರಿಯ ನಾಯಕರುಗಳು, ಬೊಮ್ಮಾಯಿ ಇರಬಹುದು, ಅಶೋಕ್ ಇರಬಹುದು, ಅನೇಕ ಹಿರಿಯ ಸಂಸದರುಗಳು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬಾರದು, ಸಮಸ್ಯೆ ಆಗತ್ತೆ, ಇಬ್ಬರನ್ನು ಕರೆದು ಮಾತನಾಡಿ ಹೇಳುವಂತ ಒಂದು ಮನವಿಯನ್ನು ಅಮಿತ್ ಶಾ ಮತ್ತು ಹೈಕಮಾಂಡ್ ನಾಯಕರುಗಳ ಮುಂದೆ ಇಟ್ಟಾಗ ಅದು ಅಲ್ಲಿಗೆ ಸ್ಥಗಿತವಾಗಿತ್ತು. ಆದರೆ ನಿರಂತರವಾಗಿ ಯತ್ನಾಳ್ ಮತ್ತು ಅವರ ತಂಡ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು, ಅವರ ನಾಯಕತ್ವದಲ್ಲಿ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಸಂಘಟನೆ ಜಟಿಲ ಆಗಿದೆ, ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಏಕಪಕ್ಷೀಯವಾಗಿ ಮಾಡಿದ್ದಾರೆ ಎನ್ನುವಂತ ಆರೋಪಗಳನ್ನ ಏನ್ ಮಾಡ್ತಾ ಇದೆ. ಅದರ ಜೊತೆಗೆ ಡಾಕ್ಟರ್ ಸುಧಾಕರ್ ಸೇರಿದಂತೆ ಹಿರಿಯ ನಾಯಕರುಗಳು ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಜೇಂದ್ರ ಅವರ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದನ್ನು ಗಮನಿಸಿದಾಗ ಇದು ಇನ್ನೊಂದು ಹಂತಕ್ಕೆ ತಲುಪಿದೆ ಅನ್ನುವಂಥದ್ದು ರಾಜಕೀಯವಾಗಿ ಗೊತ್ತಾಗತ್ತೆ. ಆದ್ರೆ ಇಷ್ಟದರ ನಡುವೆಯೂ ಕೂಡ ಏನು ಕರ್ನಾಟಕದಲ್ಲಿ ಇಷ್ಟೆಲ್ಲ ರಾಜಕೀಯ ವಿದ್ಯಮಾನಗಳಾಗ್ತಾ ಇದ್ರು ಕೂಡ ಏನು ಆಗೇ ಇಲ್ವೇನೋ ಎನ್ನುವ ರೀತಿಯಲ್ಲಿರುವಂತಹ ಹೈಕಮಾಂಡ್ ಇನ್ನಾದ್ರೂ ಈ ಒಂದು ಬಂಡಾಯದ ಬಿಸಿಗೆ ಅಥವಾ ಬಂಡಾಯದ ಪರ ವಿರೋಧದ ಹೇಳಿಕೆಗಳಿಗೆ ತೇಪೆ ಹಚ್ಚುವಂತ, ಅದನ್ನು ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದರ ಮಧ್ಯೆ ನಿನ್ನೆಯಷ್ಟೇ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟರು, ನಾನು ಕೂಡ ರಾಜ್ಯಾಧ್ಯಕ್ಷದ ಆಕಾಂಕ್ಷಿಯಾಗಿದ್ದೇನೆ, ಯಡಿಯೂರಪ್ಪನವರ ನಮಗೆ ಸಹಕಾರ ಕೊಡಬೇಕು ಹೇಳುವಂತ ಹೇಳಿಕೆಯನ್ನ ನೀಡಿ ಕೇವಲ ಇಷ್ಟು ದಿನ ಯತ್ನಾಳ್ ಅವರು ಮಾತ್ರ ಬಹಿರಂಗವಾಗಿ ಮಾತಾಡ್ತಾ ಇದ್ರು. ಈಗ ಶ್ರೀರಾಮುಲು ಅವರಿಗೆ ಸೇರ್ಕೊಂಡಿರುವಂತದ್ದು ಮತ್ತಷ್ಟು ಈ ಒಂದು ಒಳಜಗಳದ ಕಾವು ಹೆಚ್ಚಾದಂತೆ ಕಾಣ್ತಾ ಇದೆ. ಇದರ ಮಧ್ಯೆ ದೆಹಲಿಗೆ ಹೋಗಿ ಬಂದಿರುವಂತ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್ ಇವರು ಯಾರೆಲ್ಲ ಪ್ರಮುಖ ನಾಯಕರನ್ನ ಭೇಟಿ ಮಾಡಿದ್ದಾರೆ ಎನ್ನುವಂಥದ್ದು ಅವರು ಹೇಳಿರೋ ಪ್ರಕಾರ ನಾವು JP ನಡ್ಡಾ ಅವರನ್ನ ಭೇಟಿ ಮಾಡಿದೀವಿ ಅಂತ, ಅದೇ ರೀತಿ BL ಸಂತೋಷ್ ಅವರನ್ನ ಭೇಟಿ ಮಾಡಿದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಮಧ್ಯೆ ಯತ್ನಾಳ್ ಮತ್ತು ಅವ್ರ ತಂಡ ಎಲ್ಲಿ ಭೇಟಿ ಮಾಡಿದೆ, ಅವ್ರ ಫೋಟೋ ರಿಲೀಸ್ ಮಾಡ್ಲಿ, ಸುಮ್ಮನೆ ದೆಹಲಿಗೆ ಹೋಗ್ತಾರೆ, ನಾವು ಅವ್ರನ್ನ ಭೇಟಿ ಮಾಡಿದ್ವಿ, ಇವ್ರನ್ನ ಭೇಟಿ ಮಾಡಿದ್ವಿ ಹೇಳುವಂತ ಸುಳ್ಳು ಸುದ್ದಿಯನ್ನು ಹರಡ್ತಾರೆ ಹೇಳುವಂತ
ವಾಗ್ದಾಳಿಯನ್ನು ಕೂಡ ನಿನ್ನೆ ರೇಣುಕಾಚಾರ್ಯ ಮತ್ತು ಅವರ ತಂಡ ಮಾಡ್ತಾ ಇತ್ತು. ಹೀಗಾಗಿ ಕೇವಲ ವಾಗ್ದಾಳಿಗೆ ಸೀಮಿತವಾಗಿರುವ ರಾಜ್ಯ ಬಿಜೆಪಿ ಈ ಜಗಳವನ್ನ ಬಿಡಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡುತ್ತಾ ದೆಹಲಿ ಚುನಾವಣೆಯ ಬಳಿಕ ಆ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡುತ್ತಾ ಹೇಳುವಂತ ಒಂದು ಮಾಹಿತಿಗಳು ಇದಾವೆ. ಹೀಗಾಗಿ ದೆಹಲಿಯ ಚುನಾವಣೆಯ ರಿಸಲ್ಟ್ ಬಳಿಕ ಬಹುಶಃ ಮತ್ತೆ ಯತ್ನಾಳ್ ಮತ್ತು ಅವರ ತಂಡ ದೆಹಲಿಗೆ ಹೋಗಲಿದೆ. ಥ್ಯಾಂಕ್ ಯು ರವಿ ಶಿವರಾಮ್. ಡೀಟೇಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.